ನಮಸ್ಕಾರ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅಭ್ಯಾಸವನ್ನು ಪಾಲಿಸ್ತೀವಲ್ವಾ? ಆದ್ರೆ ಇದೇ ಅಭ್ಯಾಸ, ಅದರಲ್ಲೂ 60 ವರ್ಷ ದಾಟಿದವರಿಗೆ ಒಂದು ದೊಡ್ಡ, ಯಾರಿಗೂ ಗೊತ್ತಿಲ್ಲದ ಅಪಾಯವನ್ನು ತಂದೊಡ್ಡಬಹುದು. ಹಾಗಿದ್ರೆ ಆ ಅಭ್ಯಾಸ ಯಾವುದು? ಆ ಅಪಾಯವಾದ್ರೂ ಏನು? ಬನ್ನಿ, ಇವತ್ತು ಇದ್ರ ಬಗ್ಗೆನೇ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ನೋಡಿ, ಹೃದಯ ಸಂಬಂಧಿ ತೊಂದರೆಗಳ ಅಪಾಯ ದಿನದ 24 ಗಂಟೆಯೂ ಒಂದೇ ಥರ ಇರಲ್ಲ. ಈ ಸ್ಲೈಡ್ನಲ್ಲಿ ನೋಡಿದಾಗೆ ಅಮೆರಿಕನ್ ಹಾರ್ಟ್ ಜರ್ನಲ್ ಪ್ರಕಾರ ಬೆಳಗಿನ ಜಾವ ಅಂದರೆ 6 ಗಂಟೆಯಿಂದ 10 ಗಂಟೆಯ ಒಳಗೆ ಈ ರಿಸ್ಕ್ ಬರೋಬ್ಬರಿ 40% ಜಾಸ್ತಿ ಇರುತ್ತೆ. ಇದೇನೋ ಸುಮ್ಮನೆ ಕಾಕ್ತಾಳೀಯ ಅಂತೂ ಅಲ್ಲ, ಇದರ ಹಿಂದೆ ನಮ್ಮ ದೇಹದ ವಿಜ್ಞಾನವೇ ಕೆಲಸ ಮಾಡುತ್ತೆ. ಹಾಗಾದ್ರೆ ಈಗ ಅಸಲಿ ಪ್ರಶ್ನೆಗೆ ಬರೋಣ. ಅದೇನಪ್ಪಾ ಅಂದ್ರೆ, ನಾವು ಹಾಸಿಗೆಯಿಂದ ಎದ್ದು ನಮ್ಮ ಕಾಲುಗಳನ್ನ ನೆಲಕ್ಕೆ ಇಡೋಕ್ಕೂ ಮುಂಚೆ ಮಾಡುವ ಆ ಒಂದು 25 ಸೆಕೆಂಡಿನ ತಪ್ಪು, ಅದು ಯಾವುದು? ಕೇಳೋಕೆ ಸಣ್ಣ ವಿಷಯ ಅನ್ಸ್ಬೋದು, ಆದರೆ ಈ ಚಿಕ್ಕ ತಪ್ಪು ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರ್ಬೋದು. ಈ ವಿಶ್ಲೇಷಣೆಯ ಕೊನೆಯಲ್ಲಿ ಉತ್ತರ ಸಿಗಲಿದೆ, ಕಾಯ್ತಾ ಇರಿ. ಬೆಳಗಿನ ಸಮಯ ಯಾಕಿಷ್ಟು ಡೇಂಜರಸ್ ಅಂತ ಅರ್ಥ ಮಾಡ್ಕೊಳ್ಳೋಕೆ ನಾವು ಕಣ್ಣು ಬಿಟ್ಟ ತಕ್ಷಣ ನಮ್ಮ ದೇಹದೊಳಗೆ ಏನೆಲ್ಲ ಆಗುತ್ತೆ ಅಂತ ನೋಡ್ಬೇಕು. ಇದನ್ನ ಟ್ರಿಪಲ್ ಥ್ರೆಟ್ ಅಂತ ಕರೀತಾರೆ, ಅಂದ್ರೆ 3 ಪಟ್ಟು ಅಪಾಯ ಅಂತ. ಮೊದಲನೇ ಅಪಾಯ ಹಾರ್ಮೋನುಗಳ ರಶ್. ನಾವು ಇನ್ನೂ ಪೂರ್ತಿಯಾಗಿ ಎಚ್ಚರಗೊಳ್ಳೋಕ್ಕೂ ಮುಂಚೆನೇ ನಮ್ಮ ದೇಹ ಕಾರ್ಟಿಸೋಲ್ ಮತ್ತೆ ಎಡ್ರಿನಲಿನ್ ಅನ್ನೋ 2 ಸ್ಟ್ರೆಸ್ ಹಾರ್ಮೋನ್ಗಳನ್ನ ರಕ್ತಕ್ಕೆ ಬಿಟ್ಬಿಡುತ್ತೆ. ಇದರ ಎಫೆಕ್ಟ್ ಏನಪ್ಪಾ ಅಂದ್ರೆ, ಈ ಸ್ಲೈಡ್ನಲ್ಲಿರೋ ಹಾಗೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬಿಪಿ ಶೂಟ್ ಆಗುತ್ತೆ, ರಕ್ತನಾಳಗಳು ಕೂಡ ಕಿರಿದಾಗ್ತವೆ. ಎರಡನೇ ಅಪಾಯ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್. ರಾತ್ರಿಯಿಡೀ ಸುಮಾರು 7-8 ಗಂಟೆಗಳ ಕಾಲ ನೀರು ಕುಡದೇ ಇರೋದ್ರಿಂದ ನಮ್ಮ ರಕ್ತ ಸ್ವಾಭಾವಿಕವಾಗಿಯೇ ದಪ್ಪ ಆಗಿರುತ್ತೆ, ಸ್ವಲ್ಪ ಜಿಗುಟಾಗಿಯೂ ಇರುತ್ತೆ. ಈಗ ಈ ದಪ್ಪ ರಕ್ತವನ್ನ ಪಂಪ್ ಮಾಡೋಕೆ ನಮ್ಮ ಹೃದಯ ಡಬಲ್ ಕಷ್ಟಪಡ್ಬೇಕು. ಅಷ್ಟೇ ಅಲ್ಲ, ರಕ್ತ ಹೆಪ್ಪುಗಟ್ಟೋ ರಿಸ್ಕ್ ಕೂಡ ಜಾಸ್ತಿ. ಇನ್ನು ಮೂರನೇ ಅಪಾಯ ವಯಸ್ಸು. ನೋಡಿ, 35 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ರಕ್ತನಾಳಗಳು ಒಂದು ಫ್ಲೆಕ್ಸಿಬಲ್ ರಬ್ಬರ್ ಬ್ಯಾಂಡ್ ಥರ ಇರುತ್ತೆ, ಯಾವುದೇ ಬದಲಾವಣೆಗೆ ಬೇಗ ಹೊಂದ್ಕೊಳ್ಳುತ್ತೆ. ಆದರೆ 60 ವರ್ಷ ದಾಟಿದ ಮೇಲೆ ಈ ಸ್ಲೈಡ್ನಲ್ಲಿ ನೋಡ್ಬೋದು, ಅದೇ ಅಪಧಮನಿಗಳು ಗಟ್ಟಿಯಾಗ್ಬಿಡ್ತವೆ. ಅವುಗಳ ರಿಯಾಕ್ಷನ್ ಟೈಮ್ ತುಂಬ ನಿಧಾನವಾಗ್ಬಿಡುತ್ತೆ. ಸರಿ, ಈಗ ಈ 3 ಅಪಾಯಗಳನ್ನು ಒಟ್ಟಿಗೆ ಸೇರಿಸಿ. ಇದಕ್ಕೆ ನಾವು ಮಾಡುವ ಒಂದು ಸಾಮಾನ್ಯ ಅಭ್ಯಾಸ ಸೇರಿದ್ರೆ ಅದು ಬೆಂಕಿಗೆ ತುಪ್ಪ ಸುರಿದಾಗೆ ಆಗುತ್ತೆ. ಹಾಗಾದ್ರೆ ಆ 25 ಸೆಕೆಂಡಿನ ತಪ್ಪು ಯಾವುದು? ಇದಕ್ಕೊಂದು ನಿಜವಾದ ಉದಾಹರಣೆ ಅಂದರೆ ಡುಗ್ಲಾಸ್ ಅವರ ಕಥೆ. ಡುಗ್ಲಾಸ್ 68 ವರ್ಷದವರು, ಆರೋಗ್ಯದ ವಿಚಾರದಲ್ಲಿ ತುಂಬಾನೇ ಶಿಸ್ತು. ಆದರೆ ಒಂದು ದಿನ ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಬಾತ್ರೂಮ್ ಕಡೆಗೆ ಕೇವಲ 3 ಹೆಜ್ಜೆ ಇಟ್ಟಿದ್ದಾರೆ ಅಷ್ಟೇ, ಅಲ್ಲೇ ಕುಸ್ದು ಬಿದ್ದುಬಿಟ್ರು. ಹೌದು, ಡುಗ್ಲಾಸ್ ಅವರು ಮತ್ತೆ ನಮ್ಮಲ್ಲಿ ತುಂಬಾ ಜನ ಮಾಡೋ ಆ ದೊಡ್ಡ ತಪ್ಪು ಒಂದೇ. ಅಲಾರಾಂ ಸೌಂಡ್ ಕೇಳಿದ ತಕ್ಷಣ ಯೋಚನೆ ಮಾಡದೆ ಸಡನ್ ಆಗಿ ಹಾಸಿಗೆಯಿಂದ ಎದ್ದು ನಿಂತುಬಿಡೋದು. ಇದು ನಮಗೆ ದಿನನಿತ್ಯದ ಅಭ್ಯಾಸ ಆಗಿಬಿಟ್ಟಿರುತ್ತಲ್ವಾ? ಆದರೆ ಆ ಒಂದೇ ಒಂದು ಕ್ಷಣದಲ್ಲಿ ನಮ್ಮ ಹೃದಯದ ಮೇಲೆ ಬೀಳೋ ಒತ್ತಡ ಇದೆಯಲ್ಲ, ಅದು ಅತ್ಯಂತದ್ದಲ್ಲ. ವೈದ್ಯಕೀಯವಾಗಿ ಇದನ್ನ ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಷನ್ ಅಂತ ಕರೀತಾರೆ. ಸರಳವಾಗಿ ಹೇಳ್ಬೇಕಂದ್ರೆ, ನಾವು ಥಟ್ಟನೆ ಎದ್ದು ನಿಂತಾಗ ಗ್ರಾವಿಟಿ ರಕ್ತವನ್ನ ನಮ್ಮ ಕಾಲುಗಳ ಕಡೆಗೆ ಇಳಿಯುತ್ತೆ. ಆಗ ಬ್ರೈನ್ಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗ್ಬಾರ್ದು ಅಂತ ಹೃದಯ ಜೋರಾಗಿ ಪಂಪ್ ಮಾಡಕ್ ಶುರು ಮಾಡಬೇಕು. ವಯಸ್ಸಾದಂತೆ ಈ ರಿಯಾಕ್ಷನ್ ನಿಧಾನ ಆಗುತ್ತೆ. ಆಗ ತಲೆ ಸುತ್ತು ಬಂದಾಗೋದು, ಕಣ್ಣು ಮಂಜ ಆಗೋದು, ಇದನ್ನೆಲ್ಲ ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತೀವಿ. ಆದರೆ ಇದು ಒಂದು ಸೀರಿಯಸ್ ವಾರ್ನಿಂಗ್ ಸೈನ್. ಸರಿ, ಇಲ್ಲಿಯವರೆಗೆ ಸಮಸ್ಯೆಯ ಬಗ್ಗೆ ಮಾತಾಡಿದ್ವಿ. ಈಗ ತುಂಬಾನೇ ಸರಳ, ಯಾವುದೇ ಖರ್ಚಿಲ್ಲದ, ಅಕ್ಷರಶಃ ಜೀವ ಉಳಿಸಬಲ್ಲ ಒಂದು ಪರಿಹಾರದ ಬಗ್ಗೆ ನೋಡೋಣ. ಇದರ ಹೆಸರು 90 ಸೆಕೆಂಡ್ ಹಾರ್ಟ್ ಪ್ರೋಟೋಕಾಲ್. ಈ ಸ್ಲೈಡ್ ಮೇಲಿರೋ ನಂಬರ್ ನೋಡಿ, 62%. ಇದೇನು ಸಣ್ಣ ಸಂಖ್ಯೆ ಅಲ್ಲ. ಪ್ರಸಿದ್ಧ ಜರ್ನಲ್ ಆಫ್ ದಿ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ನಡೆಸಿದ ಒಂದು ಅಧ್ಯಯನದ ಪ್ರಕಾರ ನಾವು ಈಗ ಹೇಳೋಕೆ ಹೊರಟಿರೋ ಒಂದು ಸಿಂಪಲ್ ಅಭ್ಯಾಸದಿಂದ 60 ವರ್ಷ ಮೇಲ್ಪಟ್ಟವರಲ್ಲಿ ಬೆಳಗಿನ ಜಾವಾಗುವ ಹೃದಯ ಸಂಬಂಧಿ ಘಟನೆಗಳನ್ನ 62%ರಷ್ಟು ಕಡಿಮೆ ಮಾಡ್ಬೋದು. ಇದು ನಿಜಕ್ಕೂ ಒಂದು ಅದ್ಭುತವಾದ ಸಂಶೋಧನೆ ಅಲ್ವಾ? ಹಾಗಿದ್ರೆ ಏನಿದು 90 ಸೆಕೆಂಡಿನ ಪ್ರೋಟೋಕಾಲ್? ತುಂಬಾನೇ ಸರಳ, ಗಮನವಿಟ್ಟು ಕೇಳಿ. ಮೊದಲನೇ ಸ್ಟೆಪ್, ಅಲಾರಾಂ ಆದ ತಕ್ಷಣ ಎದ್ದು ಕೂರಬೇಡಿ. ಹಾಸಿಗೆಯಲ್ಲೇ ಮಲ್ಕೊಂಡು ಸುಮಾರು 15 ಸೆಕೆಂಡ್ಗಳ ಕಾಲ ನಿಧಾನವಾಗಿ 3 ಸಲ ಆಳವಾಗಿ ಉಸಿರಾಡಿ. ಎರಡನೇ ಸ್ಟೆಪ್, ಹಾಸಿಗೆ ಪಕ್ಕ ಇಟ್ಟಿರೋ ಒಂದು ಲೋಟ ನೀರು ಕುಡಿಯಿರಿ. ಕೋಣೆ ಉಷ್ಣಾಂಶದಲ್ಲಿರೋ ನೀರಾದ್ರೆ ಉತ್ತಮ. ಇದು ರಾತ್ರಿಯಿಡೀ ದಪ್ಪಗಾಗಿದ್ದ ರಕ್ತವನ್ನ ತೆಳು ಮಾಡೋಕೆ ಹೆಲ್ಪ್ ಮಾಡುತ್ತೆ. ಮೂರನೇ ಮತ್ತು ಕೊನೆಯ ಸ್ಟೆಪ್, ಥಟ್ಟನೆ ಏಳ್ಬೇಡಿ. ಹಾಸಿಗೆಯ ತುದಿಯಲ್ಲಿ ಒಂದು 30 ಸೆಕೆಂಡ್ ಕೂತ್ಕೊಳ್ಳಿ. ನಿಮ್ಮ ದೇಹಕ್ಕೆ ಹೊಂದಿಕೊಳ್ಳೋಕೆ ಟೈಮ್ ಕೊಡಿ. ಆಮೇಲೆ ನಿಧಾನವಾಗಿ ಎದ್ನಿಲ್ಲಿ. ಅಷ್ಟೇ ನೋಡಿ, ಕೇವಲ 90 ಸೆಕೆಂಡುಗಳು, ನಮ್ಮ ದಿನದ ಅಮೂಲ್ಯವಾದ 90 ಸೆಕೆಂಡುಗಳು.
ಇಲ್ಲಿ ಒಂದು ಪ್ರಮುಖವಾದ ಸೂಚನೆ. ಈ ವಿಶ್ಲೇಷಣೆಯಲ್ಲಿ ನಾವು ಹಂಚಿಕೊಳ್ತಿರೋ ಮಾಹಿತಿ ಸಂಶೋಧನೆ ಮತ್ತು ಅನುಭವದ ಮೇಲೆ ಆಧಾರಿತವಾಗಿದೆ. ಆದರೆ ಇದು ಕೇವಲ ತಿಳುವಳಿಕೆಗಾಗಿ ಮಾತ್ರ. ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೂ ಅಥವಾ ನಿಮ್ಮ ದಿನಚರಿಯಲ್ಲಿ ಈ ರೀತಿ ಬದಲಾವಣೆ ಮಾಡ್ಕೊಳ್ಳೋ ಮುನ್ನ ದಯವಿಟ್ಟು ನಿಮ್ಮ ವೈದ್ಯರ ಸಲಹೆಯನ್ನ ಖಂಡಿತ ಪಡೆಯಿರಿ. ಇನ್ನೊಂದು ವಿಶೇಷ ಸೂಚನೆ ಇದೆ. ಇದು ಯಾರಿಗೆ ಅಂದ್ರೆ ರಕ್ತದೊತ್ತಡಕ್ಕಾಗಿ ಮೂತ್ರವರ್ಧಕಗಳನ್ನು ಅಂದರೆ ವಾಟರ್ ಪಿಲ್ಸ್ ಅಂತಾರಲ್ಲ, ಅದನ್ನು ತೆಗೆದುಕೊಳ್ಳೋರಿಗೆ. ಈ ಮಾತ್ರೆಗಳು ದೇಹದಿಂದ ನೀರಿನ ಜೊತೆ ಮೆಗ್ನೀಷಿಯಂ ಅನ್ನೋ ಒಂದು ಪ್ರಮುಖ ಖನಿಜಾಂಶವನ್ನು ಹೊರಹಾಕ್ತವೆ. ಹೃದಯ ಸರಿಯಾಗಿ ಕೆಲಸ ಮಾಡೋಕ್ಕೆ ಮೆಗ್ನೀಷಿಯಂ ತುಂಬಾನೇ ಮುಖ್ಯ. ಅದರ ಕೊರತೆಯಾದರೆ ಹೃದಯ ಬಡಿತದಲ್ಲಿ ಏರುಪೇರಾಗಬಹುದು. ಹಾಗಾಗಿ ನೆಕ್ಸ್ಟ್ ಟೈಮ್ ಡಾಕ್ಟರ್ ಹತ್ರ ಹೋದಾಗ ಮೆಗ್ನೀಷಿಯಂ ಲೆವೆಲ್ ಚೆಕ್ ಮಾಡಿಸೋದನ್ನ ಮರಿಬೇಡಿ. ಈಗ ನಮ್ಮ ಕಥೆಯ ನಾಯಕ ಡೊಗ್ಲಸ್ ಅವರ ಹತ್ರ ವಾಪಸ್ ಬರೋಣ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಅವರು ಈ 90 ಸೆಕೆಂಡಿನ ವಿಧಿಯನ್ನ ಒಂದು ದಿನಾನೂ ತಪ್ಪಿಸದೆ ಪಾಲ್ಸಕ್ ಶುರು ಮಾಡಿದ್ರು. ನಂಬ್ತಿರೋ ಇಲ್ವೋ, ಕೇವಲ 6 ತಿಂಗಳಲ್ಲಿ ಅವರ ಬೆಳಗಿನ ಬಿಪಿ ಕಂಟ್ರೋಲ್ಗೆ ಬಂತು, ಮತ್ತೆ ಆ ಪದೇ ಪದೇ ಕಾಡ್ತಿದ್ದ ತಲೆಸುತ್ತು ಸಂಪೂರ್ಣವಾಗಿ ನಿಂತೇ ಹೋಯಿತು. ಚೇತರಿಸ್ಕೊಂಡ ಮೇಲೆ ಡೊಗ್ಲಸ್ ಕೇಳಿದ ಒಂದು ಪ್ರಶ್ನೆ ಎಲ್ಲರನ್ನೂ ಯೋಚನೆ ಮಾಡೋ ಹಾಗೆ ಮಾಡತ್ತೆ. ಇಷ್ಟು ಸಿಂಪಲ್ ಆದ ವಿಷಯವನ್ನ ನನಗೆ ಯಾರೂ ಯಾಕೆ ಮೊದಲೇ ಹೇಳಲಿಲ್ಲ ಅಂತ. ಇದು ನಿಜಕ್ಕೂ ಬಹಳ ಮುಖ್ಯವಾದ ಪ್ರಶ್ನೆ. ಈ ಮಾಹಿತಿ ಎಲ್ರಿಗೂ ಸಿಗತ್ತೆ, ಇದಕ್ಕೆ ಒಂದು ಪೈಸೆ ಖರ್ಚಿಲ್ಲ. ಆದ್ರೂ ಯಾರಿಗೆ ಇದು ತಲುಪಬೇಕೋ ಅವ್ರಿಗೆ ತಲುಪ್ತಿಲ್ಲ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯ ಸಾರಾಂಶವೇನು? ಬೆಳಗಿನ ಸಮಯ ನಮ್ಮ ಹೃದಯಕ್ಕೆ ಸ್ವಲ್ಪ ಸೂಕ್ಷ್ಮವಾದದ್ದು. ಹಾರ್ಮೋನ್ಗಳ ಏರಿಕೆ, ದಪ್ಪಗಾದ ರಕ್ತ ಮತ್ತೆ ಗಟ್ಟಿಯಾದ ರಕ್ತನಾಳಗಳು, ಈ ಟ್ರಿಪಲ್ ಥ್ರೆಡ್ ಜೊತೆ ನಾವು ಥಟ್ಟನೆ ಎದ್ದು ನಿಲ್ಲೋ ಅಭ್ಯಾಸ ಸೇರದೆ ಅಪಾಯ ಕಟ್ಟಿಟ್ಟ ಬುತ್ತಿ. ಆದ್ರೆ ಇದಕ್ಕೆ ಪರಿಹಾರ ಕೇವಲ 90 ಸೆಕೆಂಡ್ಗಳಷ್ಟು ಸರಳ. ಹಾಗಾದ್ರೆ ನಾಳೆ ಬೆಳಗ್ಗೆ ನಮ್ಮ ಹೃದಯಕ್ಕಾಗಿ ಆ 90 ಸೆಕೆಂಡ್ಗಳನ್ನ ಕೊಡ್ಬೋದಲ್ಲವೇ? ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅಂತ ಅನ್ನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶೇರ್ ಮಾಡಿ. ಯಾಕಂದ್ರೆ ಡೊಗ್ಲಾಸ್ ಅವರ ಹಾಗೆ ಪ್ರತಿದಿನ ಬೆಳಗ್ಗೆ ಇದೇ ತಪ್ಪನ್ನ ಮಾಡ್ತಿರೋರು ನಿಮ್ಮ ಪ್ರೀತಿಪಾತ್ರರಲ್ಲಿ ಯಾರಾದ್ರೂ ಇರ್ಬೋದು. ನೀವು ಮಾಡುವ ಒಂದು ಶೇರ್ ಅವರಿಗೆ ಈ ಜೀವ ಉಳಿಸೋ ಮಾಹಿತಿಯನ್ನ ತಲುಪಿಸಬಹುದು. ಎಲ್ಲರೂ ತಮ್ಮ ಹೃದಯದ ಬಗ್ಗೆ ಕಾಳಜಿ ವಹಿಸಿ. ಧನ್ಯವಾದಗಳು.